ಇದು ಡಿನ್ನರ್ ಜಮಾನ. ಹಸ್ತಪಾಳೆಯದ ಕುರ್ಚಿ ಕದನದ ಮಧ್ಯೆ ಡಿನ್ನರ್ ಮೀಟಿಂಗ್ ಆಸಕ್ತಿ ಅಚ್ಚರಿ ಹೆಚ್ಚು ಮಾಡಿದೆ. ನಿನ್ನೆಯೂ ಬೆಳಗಾವಿಯಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ತಮ್ಮ ಮನೆಯಲ್ಲೇ ಡಿನ್ನರ್ ಮೀಟಿಂಗ್ ನಡೆಸಿ ಶಕ್ತಿ ಪ್ರದರ್ಶನ ನಡೆಸಿದ್ದಾರೆ. ಸರಣಿ ಡಿನ್ನರ್ ಮೀಟಿಂಗ್ಗಳು ತೀವ್ರ ರಾಜಕೀಯ ಚರ್ಚೆಗೆ ಗ್ರಾಸವಾಗಿದೆ. ವೆಜ್ ಅಂಡ್ ನಾನ್ ವೆಜ್, ತರಹೇವಾರಿ ಖಾದ್ಯ, ಭಕ್ಷ್ಯ ಭೋಜನ, ಭರ್ಜರಿ ಊಟದ ನೆಪದಲ್ಲಿ ಸಿದ್ದು ಕ್ಯಾಂಪ್ನ ಡಿನ್ನರ್ ಪಾಲಿಟ್ರಿಕ್ಸ್. ಅಧಿವೇಶನದ ಹೊತ್ತಲ್ಲೇ ತೆರೆಮರೆಯ ಆಟ. ಡಿನ್ನರ್ ಪಾರ್ಟಿಗಳ ಹರಿಕಾರ ಸಾಹುಕಾರ್ ಒಂದೇ ವಾರದಲ್ಲಿ 4 ಬಾರಿ ಊಟ ಹಾಕ್ಸಿ ಚದುರಂಗದಾಟ. ಬ್ಯಾಕ್ ಟು ಬ್ಯಾಕ್ ಡಿನ್ನರ್ ಮೀಟಿಂಗ್, ಪವರ್ ಪ್ರೆಸೆಂಟೇಷನ್ ಹಸ್ತದ ಮನೆಯನ್ನ ಬೆಂಕಿ ಉಂಡೆ ಹಾಕ್ಸಿದೆ. ಸಾಹುಕಾರ್ ಮನೆಯಲ್ಲಿ ಔತಣಕೂಟ, ಪಟ್ಟದ ಆಟ. ಸಿಎಂ ಜೊತೆ ಊಟಕ್ಕೆ ಸೇರೋದು ಕಾಮನ್ ಎಂದ ಸತೀಶ್. ಬೆಳಗಾವಿ ಸುವರ್ಣಸೌಧದಲ್ಲಿ ಸಂಜೆ ಅಧಿವೇಶನಕ್ಕೆ ತೆರೆ ಬೀಳ್ತಾ ಇದ್ದಂತೆ ನಡೀತಾ ಇರೋ ತಡರಾತ್ರಿ ರಾಜಕೀಯ ಕುತೂಹಲ ಡಬಲ್ ಅಲ್ಲ ತ್ರಿಬಲ್ ಮಾಡಿದೆ. ರಾಜಕೀಯ ಪಟ್ಟಿನಲ್ಲಿ ಸಿಎಂ ಸಿದ್ದುವಿನಷ್ಟೇ ನಿಷ್ಣಾತ ಶಿಷ್ಯ ಸಾಹುಕಾರ್ ನಡೆಸ್ತಾ ಇರೋ ಡಿನ್ನರ್ ದಂಗಲ್ ಬೇರೆಯದ್ದೇ ವರ್ತಮಾನ ಹೇಳ್ತಾ ಇದೆ. ನಿನ್ನೆ ನಡೆದ ಫೈನಲ್ ಡಿನ್ನರ್ ಕಾನ್ಫರೆನ್ಸ್ಗೆ ಸಿಎಂ ಹಾಗೂ ಅಹಿಂದ ವರ್ಗದ ಸಚಿವರು ಸಾಕ್ಷಿಯಾಗಿದ್ದಾರೆ. ಕಥಾನಕ ರಣರೋಚಕವಾಗಿದ್ದು ಎದುರಾಳಿ ವಿರುದ್ಧ ಸರ್ಜಿಕಲ್ ತಂತ್ರಗಾರಿಕೆ ಹೆಣೆದಂತಿದೆ. ಆದರೆ ಸಚಿವ ಸತೀಶ್ ಜಾರಕಿಹೊಳಿ ಡಿನ್ನರ್ ಪಾರ್ಟಿ ಕುರಿತು ಹೇಳಿದ್ದು ಬೇರೆಯದ್ದೇ ಸ್ಟೋರಿ. ಸಿಎಂ ಜೊತೆ ಊಟಕ್ಕೆ ಸೇರೋದು ಕಾಮನ್. 2028ಕ್ಕೆ ಮತ್ತೆ ಪಕ್ಷವನ್ನ ಅಧಿಕಾರಕ್ಕೆ ತರೋ ಬಗ್ಗೆ ಚರ್ಚೆ ನಡೆಯಿತು ಅಂತ ದೋಸೆ ಮಗುಚಿ ಹಾಕಿದ್ದಾರೆ. ಏನು ವಿಶೇಷ ಇಲ್ಲ, ನಾವೇನು ಹೊಸದೇನಲ್ಲ. ಪ್ರತಿ ಸಾರಿ ಬೆಂಗಳೂರಲ್ಲಿ ಡಿನ್ನರ್ ಸಭೆ ಆಗುತ್ತೆ, ಬೆಳಗಾವಿಯಲ್ಲಿ ಬಂದಾಗ ಕೂಡ ಕೂಡ್ತಿದ್ದೆ, ಹೊಸದಲ್ಲ. ಅಷ್ಟಕ್ಕೆ ಸೀಮಿತವಾಗಿರುವಂಥ ಇದು ಕಾರ್ಯಕ್ರಮ, ಡಿನ್ನರ್ ಪಾರ್ಟಿ ಅಷ್ಟೇ ಹೇಳ್ಬೋದು. ಡಿನ್ನರ್ ಪಾರ್ಟಿಕ್ಸ್ ಅಲ್ಲ, ಡಿನ್ನರ್ ಪಾರ್ಟಿ. ಸಂದೇಶ ಏನಿಲ್ಲ. ಪಕ್ಷ ಗಟ್ಟಿಯಾಗಿರಬೇಕು, 28ರಲ್ಲಿ ಮತ್ತೆ ಬರಬೇಕು ಅನ್ನೋದು ಅಷ್ಟೇ ಸಭೆಯ ಉದ್ದೇಶ. ಅದು ಎಲ್ಲಿ ಕೂಡಿದ್ರು ಅದಕ್ಕೆ ಸೀಮಿತವಾಗಿರುವಂಥ ಸಭೆ ಅಷ್ಟೇ ಇರೋದು. ಡಿನ್ನರ್ ಪಾರ್ಟಿಯಲ್ಲಿ ರಾಜಕೀಯದ ಚರ್ಚೆ ಆಗಿಲ್ಲ. ಸಿಎಂ ಬಂದು ಸೂಪ್ ಕುಡಿದು ಹೋದ್ರು ಎಂದ ಪೊನ್ನಣ್ಣ. ಇತ್ತ ಸಿಎಂ ಕಾನೂನು ಸಲಹೆಗಾರ ಶಾಸಕ ಎಎಸ್ ಪೊನ್ನಣ್ಣರನ್ನ ಡಿನ್ನರ್ ಪಾರ್ಟಿ ಬಗ್ಗೆ ಕೇಳಿದ್ರೆ ಸೂಪ್ ಭಾರಿ ಚೆನ್ನಾಗಿತ್ತು ಎಂದಿದ್ದಾರೆ. ಸಿಎಂ ಬಂದ್ರು, ಸೂಪ್ ಕುಡಿದ್ರು, ಹೋದ್ರು, ಅಷ್ಟೇ, ಬೇರೇನು ನಡೀಲಿಲ್ಲ ಅಂತ ಗೇಮ್ ಓವರ್ ಎಂದಿದ್ದಾರೆ. ನಾನು ಇದ್ದೆ, ಡಿನ್ನರ್ ಆಯಿತು, ತಡವಾಗಿ ಬಂದರು. ಯಾಕಂದರೆ ಇಲ್ಲಿ ಕ್ಯಾಬಿನೆಟ್ ಇತ್ತಲ್ಲ, ಮತ್ತು ಚೀಫ್ ಮಿನಿಸ್ಟರ್ ಅವರು ಬರೀ ಒಂದು ಸ್ವಲ್ಪ ಸೂಪ್ ಕುಡಿದ್ಬಿಟ್ಟು ಹೊಟ್ಟೋದ್ರು. ಯಾಕಂದರೆ ಅವ್ರಿಗೆ ಆಗ ಆರೋಗ್ಯ ಕೂಡ ಸರಿ ಇರಲಿಲ್ಲ. ಅದು ಬಿಟ್ಟರೆ ಯಾವುದೇ ರೀತಿಯಾದಂಥ ರಾಜಕಾರಣ ಚರ್ಚೆ ಆಗಲಿಲ್ಲ. ಅಲ್ಲ, ಇತ್ತು ನಾಟಿಕೊಳ್ಳಿ, ಬಟ್ ಅವ್ರು ತಿನ್ನಲಿಲ್ಲ, ಯಾಕಂದರೆ ಅವ್ರಿಗೆ ಹೊಟ್ಟೆ ಸರಿ ಇಲ್ಲ. ರಾಜಕೀಯ ಏನೂ ಚರ್ಚೆ ಆಗಲಿಲ್ಲ. ಈ ಅಧಿವೇಶನದ ನಂತರ ಪಕ್ಷವನ್ನು ಬಲಪಡಿಸಲಿಕ್ಕೆ ಎಲ್ಲರೂ ಕೂರಬೇಕು ಜೊತೆಗೆ ಅಂತೇಳಿ ಅವ್ರು ಮಾತಾಡಿದ್ರು, ಅಷ್ಟೇ ಬಿಟ್ಟರೆ ಬೇರೆ ಯಾವ ರೀತಿಯಾದಂಥ ರಾಜಕಾರಣ ಇಲ್ಲ. ಬರೀ ಊಟದಲ್ಲೇನೋ ವಿಶೇಷ, ನೋ ಸ್ಪೆಷಲ್ ಎಂದ ಭೈರತಿ. ಸಿಎಂ ಸಿದ್ದರಾಮಯ್ಯ ಗರಡಿಯ ಮತ್ತೋರ್ವ ಶಿಷ್ಯ ಭೈರತಿ ಸುರೇಶ್ ಹೇಳಿದ್ದು ಇದನ್ನೇ. ಊಟನೇ ಮಾಡಬಾರ್ದಾ, ಊಟದಲ್ಲೇನಿದೆ ವಿಶೇಷ ಅಂತ ಏನು ನಡೆದೇ ಇಲ್ಲವೆಂಬಂತೆ ಉತ್ತರ ಕೊಟ್ರು. ಪ್ರತಿ ಅಸೆಂಬ್ಲಿಗೆ ಬಂದಾಗ ಪ್ರತಿ ಸರಿ ವಿರೋಧ ಪಕ್ಷ ನಾಯಕರಾಗಿದ್ದಾಗಿಂದನೂ ಸಿದ್ದರಾಮಯ್ಯ ಅವರು ಸತೀಶ್ ಜಾರಕಿಹೊಳಿ ಅವ್ರ ಮನೆಗೆ ಊಟಕ್ಕೆ ಹೋಗ್ತಾರೆ. ಅದು ಊಟಕ್ಕೆ ಹೋಗ್ತಾರೆ, ಪಾಲಿಟಿಕ್ಸ್ ಏನಿಲ್ಲ. ವಿರೋಧ ಪಕ್ಷದ ನಾಯಕರಾಗಿದ್ದಾಗಿಂದನೂ ಮುಖ್ಯಮಂತ್ರಿಗಳು ಸತೀಶ್ ಜಾರಕಿಹೊಳಿ ಅವ್ರ ಮನೆಗೆ ಊಟಕ್ಕೆ ಹೋಗ್ತಾರೆ. ಅದ್ರ ಪಾಲಿಟಿಕ್ಸ್ ಏನಿಲ್ಲ. ಒಳ್ಳೆ ಕತೆ ಆಯ್ತಲ್ಲ ಇದು. ಊಟ ಮಾಡಬಾರ್ದೇನ್ರಿ, ನಾನು ಹೇಳ್ತಾ ಇಲ್ವಾ, ವಿಶೇಷವಾಗಿ ಏನು ಹೋಗಿಲ್ಲಪ್ಪ. ಒಟ್ಟಾರೆ ಈ ಬಾರಿ ಬೆಳಗಾವಿಯ ಅಧಿವೇಶನಕ್ಕೆ ತೆರೆ ಬಿದ್ರೂ ಅದರಾಚೆ ರಚಿಸಲಾದ ಸಮರ ವ್ಯೂಹಗಳು ಮಾತ್ರ ಉತ್ಸಾಹಭರಿತ. ಡಿನ್ನರ್ ದಾಳ ಕುರ್ಚಿ ಕುರುಕ್ಷೇತ್ರವನ್ನ ಅಂತಿಮ ಘಟ್ಟಕ್ಕೆ ತಂದಿದ್ಯಾ ಅನ್ನೋದು ರಾಜಕೀಯ ಪಂಡಿತರ ಲೆಕ್ಕಾಚಾರವಾಗಿದೆ. ಶಿವಪ್ರಸಾದ್ ಜೊತೆ ಹರೀಶ್ ಕಾಕೋಳ್, ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.